ಹಾಯ್ ಫ್ರೆಂಡ್ಸ್, ಬೆಳಗ್ಗೆನೇ ಬಿಸಿ ಇಡ್ಲಿ ಸಾಂಬಾರು ನಮ್ಮ ಟಿಪ್ಟೂರಲ್ಲಿ ತಿನ್ನಬೇಕು ಅಂದರೆ ಎಲ್ಲೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬನ್ನಿ ಹೋಗೋಣಂತೆ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಅರ್ಚು ವೆಂಕಿ ವ್ಲಾಗ್ಸ್. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ಸಂಡೇ, ಆ್ಯಸ್ ಯೂಶ್ವಲ್ ಸಂಡೇ ಅಂದರೆ ಒಂದು ಔಟಿಂಗು. ಬೆಳಗ್ಗೆನೇ ಹೋಗಿ ಎಲ್ಲಿ ಏನು ಸಿಗುತ್ತೋ ಬಿಸಿ ಬಿಸಿಯಾಗಿ ತಿನ್ನೋದು ಒಂದು ಚಟ, ಗೊತ್ತು ನಿಮಗೇ. ಸೊ ಹಳೆಪಾಳ್ಯದ ವಿರೂಪಾಕ್ಷಪ್ಪ ಅವರು ಇಡ್ಲಿ ಸಾಂಬಾರು ಹೋಟ್ಲು ಅಂದರೆ ತುಂಬ ಫೇಮಸ್ ಆಗಿತ್ತು, ನಿಮಗೂ ಗೊತ್ತಿದೆ. ಅವರು ಹೊಸದಾಗಿ ಹುಳಿಯಾರ್ ರೋಡಲ್ಲಿ ಸಿರಿಮನೆ ಟಿಫನ್ ಅಂದ್ಬಿಟ್ಟು ಒಂದು ಹೋಟೆಲ್ನ ಶುರು ಮಾಡಿದ್ದಾರೆ. ಅದಕ್ಕೆ ಈ ಸಂಡೇ ಅರ್ಚನಾ ಅವರ ಅಪ್ಪನೂ ಬಂದಿದ್ದರು. ಸರಿ, ನಮ್ಮ ಮಾವನವ್ರನ್ನ ಕರ್ಕೊಂಡು ಅಲ್ಲಿಗೆ ಬೆಳಗ್ಗೆನೇ ಟಿಫನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಿರಿಮನೆ ಟಿಫನ್ ಹತ್ರ ಬಂದ್ವಿ. ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತು. ಒಳಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ ಅಂತ ಅಂದರು. ಆಚೆನೂ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅಂತ ಅಂದರು. ಸೊ ಒಳಗಡೆ ನೋಡಿದ್ವಿ, ಸೀಟಿಂಗ್ ಅರೇಂಜ್ಮೆಂಟ್ಸೂ ಚೆನ್ನಾಗಿದೆ, ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ನೀಟಾಗಿದೆ, ಕ್ಲೀನಾಗಿ ನೀಟಾಗಿ ಇತ್ತು. ಸೊ ಅದಕ್ಕೆ ಇವತ್ತು ಅಲ್ಲೇ ಟಿಫನ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಿಮಗೂ ಇಡ್ಲಿ, ವಡೆ, ದೋಸೆ ಎಲ್ಲ ತೋರಿಸೋಣ, ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನೋಡೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮಾವನವ್ರು ಇನ್ನೇನು ಅವರು ಪೇಪರ್ ಓದ್ತಾ ಆಚೆ ಕೂತಿದ್ರು. ಸರಿ, ನಾವು ಅವ್ರು ಏನು ಮಾಡ್ತಾಯಿದ್ದಾರೆ ಕಿಚನಲ್ಲಿ ನೋಡೋಣ ಅಂತ ಹೋದ್ವಿ. ಫ್ರೆಶ್ ಆಗಿ ಆಗ್ತಾನೆ ಹಿಟ್ಟು ರುಬ್ತಾ ಇದ್ದರು. ಸರಿ, ಅವ್ರನ್ನ ಮಾತಾಡ್ಸಿದ್ವಿ, ಅವರು ಖುಷಿಪಟ್ಟರು. ಸರಿ, ನಮಗೆ ಬಿಸಿ ಬಿಸಿಯಾಗಿ ವಡೆ ಬೇಕು ಅಂದ್ವಿ. ಅವ್ರ ಮನಸ್ಸು ತುಂಬ ದೊಡ್ಡದು, ಅಷ್ಟೇ ಕೈನೂ ದೊಡ್ಡದು. ದೊಡ್ಡದಾಗಿ ಉದ್ನೊಡೆ ಹಾಕ್ಕೊಟ್ರು, ಬಿಸಿ ಬಿಸಿಯಾಗಿ ಉದ್ನೊಡೆ ಬಾಣಲಿಗೆ ಬಿಟ್ಟರು. ಸರಿ, ಅವ್ರ ಮಗ ಬಿಸಿ ವಡೆನೆಲ್ಲ ತೆಗಿತಾ ಇದ್ದ. ಸರಿ, ನಮ್ಗೆ ಟಿಫನಿನ ಲೇಟೇನಪ್ಪ ಅಂತ ಅಂದ್ವಿ. ಇಲ್ಲ ಅಂಕಲ್, ಕೊಟ್ಟೆ ಬಿಟ್ಟೆ ಅಂತ ಹೇಳಿ ಬಿಸಿ ಬಿಸಿ ಹತ್ತಿ ಹಂಗಿರೋ ಇಡ್ಲಿ ನೋಡಿ, ನಿಮಗೆ ಗೊತ್ತಾಗ್ತಾಯಿದೆ, ಹೊಗೆ ಬರ್ತಾಯಿದೆ ತುಂಬ. ಅಂದರೆ ಇವರು ಇಡ್ಲಿ ಸ್ಪೆಷಲ್ ಏನಂದರೆ ಗೂಡಾಗಿರುತ್ತೆ. ಅದು ಸಾಂಬಾರು ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಮೂರೇ ಗೇಣು. ಅದಕ್ಕೆ ಸರಿಯಾಗಿ ಒಂಚೂರು ಬೆಣ್ಣೆನೂ ಹಾಕಿಸ್ಕೊಳ್ತೀವಿ, ನಾವು ಮೊದಲೇ ಬೆಣ್ಣೆ ಪ್ರಿಯ. ಸರಿ, 2 ಇಡ್ಲಿ, 1 ವಡೆ, ಚಟ್ನಿನೂ ಚೆನ್ನಾಗಿರುತ್ತೆ. ಇವ್ರದ್ದು ಚಟ್ನಿನೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೇ ತೊಗೊಂಡ್ವಿ. ಫಸ್ಟು ನಮ್ಮ ಮಾವನವರು ಟಿಫನ್ ತೊಗೊಂಡ್ರು. ಹಾಗೆ ಅದು ಇಡ್ಲಿ ವಡೆ ಆದಮೇಲೆ ಆ್ಯಸ್ ಯೂಶ್ವಲ್ ಅದೊಂದಕ್ಕೆ ಸಾಕಾಗಲ್ಲ, ಎಲ್ಲ ಟೇಸ್ಟ್ ಮಾಡಬೇಕು ನಾವು ಅಲ್ಲಿ ಹೋದಾಗ. ಸೊ ಅದಕ್ಕೇ ಮಾಮೂಲಿ ನಮ್ಮದು ಬ್ರ್ಯಾಂಡು ಬೆಣ್ಣೆ ಮಸಾಲೆ ದೋಸೆ. ಆ ಬೆಣ್ಣೆ ಹೇಗೆ ಅಂದರೆ ನಮಗೆ ಡಬಲ್ ಬೆಣ್ಣೆ ಹಾಕ್ಕೊಟ್ಬಿಡಿ ವಿರೂಪಾಕ್ಷಪ್ಪರೇ ಅಂತ ಅಂದಿದ ತಕ್ಷಣ ಖುಷಿಯಾಗಿ ಬಂದ್ರಣ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತೀವಿ ಅಂತಾರೆ. ಸೊ ಹಾಗಾಗಿ ಬೆಣ್ಣೆ, ಕೈ ತುಂಬ ಬೆಣ್ಣೆ ಹಾಕಿದ್ರು. ಅದಕ್ಕೊಂಚೂರು ಖಾರ ಚಟ್ನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರ ಚಟ್ನಿ. ಆಮೇಲೆ ಪಲ್ಯ, ಇದು 3 ಹಾಕಿ ನೀಟಾಗಿ ಕ್ರಿಸ್ಪಿಯಾಗಿ ದೋಸೆ ರೆಡಿ ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಟ್ರು. ಆ ದೋಸೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಸರಿ, ಹೋಗಿ ತೊಗೊಂಡೋಗಿ ಟಿಫನ್ ಮಾಡೋಣಂತೆ ಅಂತ ಕೂತ್ಕೊಂಡ್ವಿ. ಸೊ ಅದನ್ನು ತೊಗೊಂಡೋಗಿ ಆಚೆ ಕಡೆ ಕೂರೋಣಂತೆ ಅಂತ ಹೋದ್ವಿ. ಅದ್ರ ಜೊತೆಗೆ ಅವರು ಪ್ರೀತಿಯಿಂದ ರೈಸ್ ಬೇರೆ ಇರುತ್ತೆ, ನೀವು ರೈಸ್ ತಿನ್ನೋದೇ ಇಲ್ಲ, ಇವತ್ತು ರೈಸ್ ಟೇಸ್ಟ್ ಮಾಡಲೇಬೇಕು ಅಂದ್ಬಿಟ್ಟು ರೈಸ್ ಬಾತು. ಅವ್ರು ಮಾಡೋದೇ 3 ಫುಡ್ಡು, ಇಡ್ಲಿ, ವಡೆ, ಆಮೇಲೆ ದೋಸೆ, ರೈಸ್ ಬಾತು, 3 ಸರ್ವ್ ಮಾಡಿದ್ರು. ಕುತ್ಕೊಂಡು ತಿಂತಾಯಿದ್ರೆ ಆಚೆ ಕಡೆ ಗಾಳಿ ಬೇಡ ಆಗ್ತಾಯಿತ್ತು, ತಣ್ಣಗಿತ್ತು. ಒಳ್ಳೆ ಟೇಸ್ಟಿಯಾದಂಥ ಸಾಂಬಾರು, ಇಡ್ಲಿ, ಅದ್ರ ಮಧ್ಯ ದೋಸೆ. ನೋಡಿ, ವಡೆ ಸೈಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗಾಗಿ 2 ಇಡ್ಲಿ 1 ವಡೆ ತಿಂದರೆ ಫುಲ್ ಆಗೋಗುತ್ತಪ್ಪ ಅನ್ನೋ ಹಾಗಿತ್ತು. ಆ ಸಾಂಬಾರು ಕಲರ್ ನೋಡ್ಬೋದು ನೀವು, ಎಷ್ಟು ರೆಡಿಶ್ ಆಗಿದೆ. ಅವ್ರು ಯಾವುದು ಫುಡ್ ಕಲರ್ ಯೂಸ್ ಮಾಡಲ್ಲ, ಪೂರ್ತಿ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಸಾಂಬಾರಿಗೆ ಇದು ಮಾಡಿ ಪುಡಿ ಮಾಡಿ ಹಾಕಿರ್ತಾರಂತೆ. ನಮಗಾಗಿ ಒಳ್ಳೆ ಕಲರ್ಫುಲ್ ಆಗಿ ತುಂಬ ಖುಷಿ ಆಯಿತು. ಇಲ್ಲಿಗೆ ನಾವು 10/10 ಕೊಡೋಣ ಅಂತಲೇ ಡಿಸೈಡ್ ಆದ್ವಿ. ನೀವೂ ಹೋಗಿ ಅಲ್ಲಿ ತಿಂಡಿ ತಿಂದು ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.